ನೀವು ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಗೊತ್ತಾ? ನನ್ನದೇ ದೃಷ್ಟಿ ಆಗುತ್ತೋ ಏನೋ, ಅದರಲ್ಲೂ ಈ ಬಟ್ಟು ನಿಮ್ಗೆ ಹೇಳಿ ಮಾಡಿಸ್ದಂಗಿದೆ. ಹೌದು ಪವಿತ್ರ, ನೀನು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ನಂದೇ ದೃಷ್ಟಿ ಆಗುತ್ತೋ ಏನೋ ನಿನಗೂ. ಏನಿಲ್ಲ, ನಾನು ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ ನೋಡಿ, ಎಷ್ಟು ಸಿಂಪಲ್ ಆಗಿದ್ದೀನಿ. ಯಾವಾಗೂ ಸಿಂಪಲ್ ಆಗೋದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಬಿಟ್ಟು ತುಂಬ ಓವರಾಗಿ ರೆಡಿ ಆದರೆ ನನಗೂ ಇಷ್ಟ ಆಗಲ್ಲ. ನೀನು ಹೀಗೆ ತುಂಬ ಚೆನ್ನಾಗಿ ಕಾಣಿಸ್ತೀಯಾ, ಯಾವಾಗಲೂ ಹೀಗೆ ಇರಿ. ನನಗೆ ಎಲ್ಲಿ ಯಾರೂ ಕಾಣಿಸ್ತಾ ಇಲ್ಲಲ್ಲ, ನಾವಿಬ್ಬರೇ ಇದ್ದು ಸ್ಟೇಜ್ ಮೇಲೆ. ಇರಿ ಇರಿ, ಎಲ್ಲರೂ ಬರ್ತಾರೆ. ಈಗಿನ ಸ್ಟಾರ್ಟ್ ಆಗಿದೆ ಅಲ್ವಾ, ಒಬ್ಬೊಬ್ಬರೇ ಬರ್ತಾರೆ. ಆಹಾ, ನನ್ನ ಮಗ ಸೊಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಂದೇ ದೃಷ್ಟಿ ಆಗುತ್ತೆ ಇಬ್ರಿಗೂ. ಓಹೋ, ಮಂಜುಳಾ ಮೇಡಮ್ ಅವರು ಏನು ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಾ? ಮದುವೆ ಹೆಣ್ಣು ನೀವಾ ನಿಮ್ಮ ಸೊಸೆನಾ? ಅಯ್ಯೋ ರೀ, ಮೆತ್ತಗೆ ಮಾತನಾಡ್ರಿ, ಎಲ್ಲರ ಮುಂದೆ ಎಷ್ಟು ಜೋರಾಗಿ ಮಾತಾಡ್ತಿದ್ದೀರಾ. ಅಲ್ಲ ಕಣೆ, ನೀನು ಎಷ್ಟೊಂದು ತಯಾರಾಗಿ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಏನು ಸಮಾಚಾರ ಅಂತ. ಅಯ್ಯೋ ರೀ, ಯಾಕ್ರಿ ಹಂಗಂತೀರಾ? ಇದು ನನ್ನ ಮಗನ ಮದುವೆ, ನಾನು ಚೆನ್ನಾಗಿ ಕಾಣದೆ ಮತ್ತೆ ಚೆನ್ನಾಗಿ ಕಾಣಬೇಕು. ನೀವಂತೂ ಬಿಡಿ, ಅದೇ ಡ್ರೆಸ್ಸಲ್ಲಿ ಇರ್ತೀರಾ. ಆದರೆ ನಾನು ಚೇಂಜ್ ಆಗಬಾರ್ದಾ? ಮದುವೆ ಅಂತ ಎಲ್ಲರೂ ಗೊತ್ತಾಗಬೇಕಲ್ಲ, ಅದಕ್ಕೆ ಈ ಪಿಂಕ್ ಸ್ಯಾರಿ ಹಾಕೊಂಡಿದ್ದೀನಿ. ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿದ್ಯಾ? ನೀನು ಹೋಗಿ ನೀನು ಸೊಸೆ ಪಕ್ಕ ನಿಂತ್ಕೊಂಡ್ರೆ ಮದುವೆ ನೀನಾ ಅವಳು ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದ್ದೀರ. ಅಯ್ಯೋ ಬಿಟ್ಟು ಅನ್ರಿ ಒಂದು. ಸರಿ ಹೋಗಿ ನೋಡಿ, ಎಲ್ಲ ಮನೆ ಕರ್ತಾ ಇದ್ದಾರೆ. ಬಂದೇ ಇರಿ. ಈ ಸಮಯದಲ್ಲಿ ನನ್ನ ಮಗಳು ಇದ್ದಿದ್ರೆ ಅವ್ರ ಅಣ್ಣನ ಮದುವೆಲಿ ಎಲ್ಲ ಅವಳೇ ಓಡಾಡ್ತಾ ಇರ್ತಾ ಇದ್ಲು, ಏನೋ ಹೇಳ್ತಾ ಇದ್ಲು, ಅಣ್ಣನ ಮದುವೆಲಿ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ. ಆದರೆ ಇವಾಗ ಹೆಂಗಿದ್ದಾಳೋ ಏನೋ, ಎಲ್ಲ ಹಣೆ ಬರ ಅಷ್ಟೇ. ಈ ಟೈಮಲ್ಲಿ ಅವಳು ಇರಬೇಕಾಗಿತ್ತು. ಮಂಜಕ್ಕ, ನೀನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ನೀನು ನಾವೆಲ್ಲ ಕರಿತಾ ಇದ್ದಾರೆ, ಬಾ. ಬರೀ ಬಂದೆ. ಇದೇನು ಮಂಜಕ್ಕ, ಸೊಪ್ಪಗಿದೆ ಮುಖ, ಯಾಕೆ ಕುಸುಮ ನೆನಪಾದ್ಲಾ? ಹೌದು ಕಣೆ, ಅವಳು ನೆನಪಾಯ್ತು, ಅದಕ್ಕೆ ಯಾಕೋ ಬೇಜಾರಾಯಿತು. ಅಯ್ಯೋ ಅದೆಲ್ಲ ಇರಲಿ ಬಾ, ಇವಾಗ ಅದಕ್ಕೆ ಸಮಯ ಅಲ್ಲ. ಮೊದಲು ಎಷ್ಟು ಕೆಲಸ ಇದೆ, ನೀನು ನೋಡ್ರಿ ಕೂತ್ಕೊಂಡಿದ್ಯಾ, ಬಾ. ಸರಿ ನೋಡಿ, ಅಲ್ಲೆಲ್ಲ ನೆಂಟರೆಲ್ಲ ಬರ್ತಾವ್ರೆ, ನೀನು ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಅಳ್ತಾ ಇದೆಯಾ? ಅಯ್ಯೋ ಒಳ್ಳೆ ಮಂಜಕ್ಕ ನೀನು, ನೋಡು ಅಲ್ಲಿ ನೆಂಟರೆಲ್ಲ ಬರ್ತಾರೆ, ಬಾ ಬೇಗ ಹೋಗೋಣ. ಅಯ್ಯೋ ಮಂಜಕ್ಕ, ಸ್ವಲ್ಪ ನಗು. ಹೌದು ಕಣೆ, ನಾನು ಹಿಂಗಿರ್ಬಾರ್ದು, ಇದು ನನ್ನ ಮಗನ ಮದುವೆ. ನಾನೇ ಹಿಂಗಿದ್ರೆ ಇಲ್ಲ, ನಾನು ಆಗ್ತಿರ್ತೀನಿ, ಓಕೆನಾ? ಅಯ್ಯೋ ಮಂಜಕ್ಕ, ಇಷ್ಟೊಂದರ ಬೇಡ, ಚೂರು ಮುಖದಲ್ಲಿ ಮಂದಾಸೆ ಇರಲಿ ಸಾಕು. ಈಗ ನೋಡ್ರೆ ಯಾಕೋ ಭಯ ಆಗೋ ಥರ ಇದೆಯಾ? ಹಾಂ, ಇದು ಓಕೆ, ಇದು ನಮ್ಮ ಮಂಜಕ್ಕ ಅಂದರೆ. ಮಂಜಕ್ಕ, ಅಲ್ಲಿ ಬರ್ತಾ ಇರೋದು ಯಾರು ಹೇಳು? ಅದೇ ಅವತ್ತ ನೋಡಿದ್ವಲ್ಲ, ಯಾರು ಹೇಳು? ಯಾರೇ ಅಲ್ಲಿ ಬರ್ತಾ ಇರೋದು? ಅವ್ರು ನಮಗೆ ಪರಿಚಯ ಇಲ್ಲ ಬಿಡು, ಅವ್ರು ಯಾರು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. ಹೋಗ್ಲಿ ತಡಿ, ಸ್ವಲ್ಪ ಹತ್ರ ಬರಲಿ, ಗೊತ್ತಾಗುತ್ತೇನೋ. ಓ ನಮಸ್ಕಾರ, ಬನ್ನಿ. ವೆಲ್ಕಮ್ ಮೇಡಮ್. ಓ ಮಮ್ಮಿ, ಇವರಿಬ್ರು ವೆಲ್ಕಮ್ ಗರ್ಲ್ಸು ಅಂತ ಅನ್ಸುತ್ತೆ ಅಲ್ವಾ? ಯಾ ಬೇಬಿ, ಐ ಥಿಂಕ್ ಸೊ. ಏ ಪರಿ, ಅವರಿಬ್ರು ಏನೋ ಅಂತಾರಲ್ಲ, ಏನೋ ಚಿಯರ್ಸು ಏನಂತೆ? ಮಂಜಕ್ಕ, ಅವರಿಬ್ರು ನಮ್ಮನ್ನ ಡ್ಯಾನ್ಸ್ ಮಾಡಕ್ಕೆ ಬರ್ತಾರಲ್ಲ ಈ ಫಂಕ್ಷನ್ಗಳಲ್ಲಿ, ಅವರು ಅಂತ ಅನ್ಕೋಬಿಟ್ಟವ್ರೆ. ನೀನು ನೋಡೋಕ್ಕೂ ಹಂಗೆ ಇದೆಯಾ? ಏ ಮುಚ್ಚೆ ಬಾಯಿ, ನಾನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ, ಇವ್ರು ನೋಡ್ರಿ ಹಿಂಗಂತಾಳೆ. ಹೌದಾ, ಅವರಿಬ್ರು ಹಂಗಂದ್ರ ಹೇಳು, ನಾ ಅವರಲ್ಲ ಅಂತ ಹೇಳೇ. ಹ್ಞೂ ಸರಿ. ಎಕ್ಸ್ಕ್ಯೂಸ್ ಮೀ ಲೇಡೀಸ್, ನಾವು ಚಿಯರ್ ಗರ್ಲ್ಸ್ ಅಲ್ಲ ಅಂದಂಗೆ. ನಾನು ಬಿಡಿ, ಇವರು ಹುಡುಗನ ತಾಯಿ, ನಾನು ಅವ್ರ ಗೆಳತಿ. ಏನು, ಇವರು ಹುಡುಗನ ತಾಯಿನಾ? ಓಕೆ, ನೀವು ಅವ್ರ ಫ್ರೆಂಡಾ? ಸರಿ ಸೈಡ್ ಬಿಡಿ, ನಾವು ಒಳಗೆ ಹೋಗ್ಬೇಕು, ನಾವಿನ್ನೂ ರೆಡಿ ಆಗಬೇಕು. ಅಂದಂಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ ಮೇಡಮ್. ಅಂದರೆ ಓಕೆ ನೋ ಪ್ರಾಬ್ಲಮ್. ನಾವು ಪವಿತ್ರ ಇದ್ದಾಳಲ್ಲ, ಅವಳ ದೊಡ್ಡಮ್ಮನ ಮಗಳು, ನಾನು ಅವಳಿಗೆ ಅಕ್ಕ ಆಗ್ತೀನಿ. ಅಂದಂಗೆ ಇವಳು ನನ್ನ ಮಗಳು. ಓ ಹೌದಾ, ತಪ್ಪು ತಿಳ್ಕೊಂಬೇಡಿ, ನಾವು ನಿಮ್ಮನ್ನು ಯಾವತ್ತೂ ನೋಡಿಲ್ವಲ್ಲ, ಅದಕ್ಕೆ ನೀವು ಯಾರು ಅಂತ ಕೇಳಿದ್ರಿ. ಬನ್ನಿ ಒಳಗಡೆ ಬನ್ನಿ. ಓಕೆ ಕಮ್ ಬೇಬಿ. ಯಾ ಮಮ್ಮಿ. ನಮಸ್ತೆ ಆಂಟಿ. ಓ ಉಜ್ವಲ್, ಯಾಕಪ್ಪ ಒಬ್ಬನೇ ಬಂದಿದ್ಯಾ? ಅಪ್ಪ ಅಮ್ಮ ಯಾರು ಬಂದಿಲ್ವಾ? ಅಂದಾಗ ಎಂಟಿನೂ ಬಂದಿಲ್ಲ? ಇಲ್ಲ ಆಂಟಿ, ಅವರೆಲ್ಲ ಬರ್ತಾ ಇದ್ದಾರೆ. ನಾನು ಸ್ವಲ್ಪ ಬೇಗ ಬಂದೆ, ಫ್ರೆಂಡ್ ಒಬ್ಬನೇ ಇರ್ತಾನಲ್ವಾ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಸರಿ ಒಳಗಡೆ ಬಾಪ, ಹೋಗು, ಒಳಗಿದೆ ನಾನು. ಓಕೆ ಆಂಟಿ. ವೆಲ್ಕಮ್ ಮೇಡಮ್, ವೆಲ್ಕಮ್, ಪ್ಲೀಸ್ ವೆಲ್ಕಮ್. ನೋಡಿ, ನನಗೆ ಚೆನ್ನಾಗಿ ಕನ್ನಡ ಬರುತ್ತೆ, ನೀವು ಕನ್ನಡದಲ್ಲೇ ಮಾತಾಡಬೇಕು, ಅದಕ್ಕೋಸ್ಕರ ಕಷ್ಟಪಟ್ಟು ಇಂಗ್ಲೀಷಲ್ಲೇ ಮಾತಾಡಬೇಡಿ, ಓಕೆನಾ? ಸರಿ ಮೇಡಮ್, ಬನ್ನಿ. ಅಂದಂಗೆ ಪಾರ್ಟಿ, ಫಂಕ್ಷನ್ನು ಸ್ಟಾರ್ಟ್ ಆಗಿದೆಯಾ? ಪವಿ ಹೇಳ್ತಿದ್ಲು ನೀನು ಬರೋಕ್ಕೆ ಮೊದಲು ಯಾವುದೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲ್ಲ ಕಣೆ ಅಂತ. ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು ಮೇಡಮ್, ನಿಮಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾರೆ, ದಯವಿಟ್ಟು ಒಳಗಡೆ ಬನ್ನಿ. ಹಾಂ ಅದೇ ಮತ್ತೆ ಅಂದ್ಕೊಂಡೆ. ಓಕೆ ಮಂಜಕ್ಕ, ಈ ಹುಡುಗಿ ಬಲೆ ಚೆನ್ನಾಗೈತಲ್ವಾ? ಚಿಕ್ಕ ಬಟ್ಟೆ ಹಾಕೊಂಡು ಸಖತ್ತ ಕಾಣಿಸ್ತವಳೆ. ನಾನು ಒಂದ್ಸಲ ಟ್ರೈ ಮಾಡ್ಲಾ? ಏಯ್
ಮುಚ್ಚೆ ಬಾಯಿ. ಟ್ರೈ ಮಾಡ್ತಾನೆ ಟ್ರೈ. ನಿನ್ನ ಗಂಡಂಗೆ ಗೊತ್ತಾದ್ರೆ ನೀನು ಫ್ರೈ ಮಾಡ್ತಾನೆ. ನಾನು ಕೆಲಸ ಮಾಡೋಣ ಬಾ. ಇಲ್ಲಿ ಸಾಕು, ಸ್ವಲ್ಪ ಊಟದ ಮನೆಗೆ ಹೋಗಿ ನೋಡ್ಕೊಬೇಡ ಬಾ, ಅಲ್ಲಿ ಏನಾಗಿದೆ ವ್ಯವಸ್ಥೆ ಅಂತ. ಅಯ್ಯೋ ಮಂಜಕ್ಕ, ಈ ವ್ಯವಸ್ಥೆ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದೆಲ್ಲನೂ ಇದು ಏನಪ್ಪ ಮ್ಯಾರೇಜು ಏನಂತಾರೆ, ಏನೋ ಅಂತಾರಲ್ಲ ಮ್ಯಾರೇಜು, ಏನು ಮಂಜಕ್ಕ ಅದು ಬಾಯಿಗೆ ಬರ್ತಾ ಇಲ್ಲ. ಈವೆಂಟ್ ಅವ್ರು ಕೊಟ್ಬಿಟ್ಟಿದಾರಲ್ಲ, ಅವರೇ ನೋಡ್ಕೋತಾರೆ. ನಾನು ಸುಮ್ಮನೆ ಹಿಂಗೆ ಕುತ್ಕೊಂಡು ಮೇಕಪ್ ಮಾಡ್ಕೊಂಡು ನಿಂತ್ಕೊಂಡು ಹೋಗೋರ ಬರೋಣ ಹಾಯ್ ಹಲೋ ಅಂತಾರೆ ಸಾಕು, ಅದೇ ನನ್ನ ಕೆಲಸ. ಏ ಬಾಯ್ ಬಡ್ಕಿ, ಸುಮ್ಮನೆ ಬಾರೆ. ಸಾರಿ ನೋಡಿ. ಅಲ್ಲ, ಈ ಮದುವೆ ಮನೆಯಲ್ಲಿ ನಾನು ವೆಲ್ಕಮ್ ಮಾಡೋಕೆ ಒಂದು ನರಪಿಲ್ಲನೂ ಕಾಣಿಸ್ತಾ ಇಲ್ವಲ್ಲ, ಅಷ್ಟು ಚೀಪ್ ಆಗೋದು ನಾನು. ಅಷ್ಟಕ್ಕೂ ನನ್ನ ತಂಗಿಗೆ ಮೊದಲೇ ಹೇಳಿದೆ ಇಂಥ ಸಂಬಂಧ ಬೇಡ ಕಣೆ ಅಂತ. ಅವಳು ನನ್ನ ಮಾತಲ್ಲಿ ಕೇಳಬೇಕು, ಏನಾದರೂ ಮಾಡ್ಕೊಂಡು ಹೋಗ್ಲಿ, ನಾನಂತ ಒಳಗಡೆ ಹೋಗ್ತೀನಿ ಇವಾಗ. ಅಂದಂಗೆ ಇವರಿಬ್ರು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಕಾಲಿಂದ ಇಳಿದ್ರಪ್ಪ, ಎಲ್ಲಿಗೋದ್ರೆ ಏನೋ. ನನಗೇನು, ನಾ ಒಳಗೆ ಹೋಗಿರ್ತೀನಿ, ಯಾವಾಗಲಾದ್ರೂ ಬರಲಿ ಏನಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕು ಅಷ್ಟು ಹೇಳ್ದೆ ಅವನಿಗೆ ಬೇಡ ಕಣೋ ಅವನ ಜೊತೆಲಿ ಅಂತ. ಇಲ್ಲ ಮಮ್ಮಿ, ಅಕ್ಕ ಕರೆದಾಳೆ ನಾನು ಬರ್ತೀನಿ ಅಂತ ಅಂದ. ಏನಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕಾಗಿದೆ. ನೋಡು. ಏನು ನೋಡೋದು, ನೀನು ನೋಡು, ಇಲ್ಲೆಲ್ಲ ಕರೆಕ್ಟಾಗಿ ಅರೇಂಜ್ಮೆಂಟ್ ಆಗಿದೆ. ನಾನು ಹೇಳ್ದೆ ಬೇಡ ಅಂತ, ನನ್ನ ಮಾತು ಕೇಳಿದ್ಯಾ ನೀನು? ಇವಾಗ ಏನಾಯ್ತು ಬಿಡೆ, ಯಾವುದಕ್ಕೂ ಒಂದ್ಸರಿ ನಾವು ಚೆಕ್ ಮಾಡ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಅಲ್ಲ ಮಂಜಕ್ಕ, ಮದುವೆ ಮಾಡ್ತಿರೋದು ಹೆಣ್ಣಿನ ಕಡೆಯವ್ರು ತಾನೆ, ಅಂದಂಗೆ ಈ ಜವಾಬ್ದಾರಿಯಲ್ಲಿ ಅವ್ರಿಗಿರ್ಬೇಕು. ಮತ್ತು ನೀನೇ ಓಡಾಡ್ತಿದ್ಯಾ? ಹಂಗಲ್ಲ ಕಣೆ, ಮದುವೆ ಮಾಡ್ತಿರೋದೇನೋ ಅವರೇ, ಆದರೆ ಸ್ವಲ್ಪ ಜವಾಬ್ದಾರಿ ನಮಗೂ ಇರಬೇಕಲ್ಲ. ಯಾಕೆಂದರೆ ಇದು ನನ್ನ ಮಗನಿಗೂ ಸಂಬಂಧಪಟ್ಟಿದ್ದಲ್ವಾ. ಅವ್ನ ಫ್ರೆಂಡ್ಸ್ ಬರ್ತಾರೆ, ನಮ್ಮ ಸಂಬಂಧಿಕರೆಲ್ಲ ಬರ್ತಾರೆ. ಸುಮ್ಮನೆ ಯಾರಿಗೂ ತೊಂದರೆ ಆಗಬಾರ್ದು, ಅದೊಂದೇ ನಂಗೆ ಬೇಕಾಗಿರೋದು. ನೀನೇನು ಇಷ್ಟ ಮಾಡಬೇಡ ಮಂಚಕ್ಕ, ಮದುವೆ ಚೆನ್ನಾಗಿ ಆಗ್ತಿದೆ, ಆರಾಮಾಗಿ ಆಗ್ತಿದೆ. ನೀನು ಫಸ್ಟು ಖುಷಿಯಾಗಿರು ಆಯಿತಾ? ನೀನೇನು ಖುಷಿಯಾಗಿರು ಅಂತ ಹೇಳ್ತಾ ಇದ್ದೆ ಕಣೆ, ಆದರೆ ನನ್ನ ಮನಸ್ಸೆಲ್ಲ ನನ್ನ ಮಗಳ ಕಡೆಗೆ ಯಾಕೋ ಇಳಿತಿದೆ. ಏನೂ ಗೊತ್ತಿಲ್ಲ, ಇವತ್ತು ಯಾಕೋ ತುಂಬ ನೆನಪಾಗ್ತಾವಳು ಕಣೆ ಅವಳು. ಎಲ್ಲೋ ಇದ್ದಾಳೇನೋ ಅನ್ನೋ ಥರ. ಅವಳು ಇಲ್ಲೆಲ್ಲಿ ಬರೋಕ್ಕಾಗುತ್ತೆ ಮಂಜಕ್ಕ? ಅವಳು ಎಲ್ಲಿದ್ದಾಳೋ, ಯಾವ ಊರಲ್ಲಿದ್ದಾಳೋ ಏನೋ ಒಂದೂ ಗೊತ್ತಿಲ್ಲ. ಹೌದು ಕಣೆ, ಅವಳು ಎಲ್ಲಿದ್ದಾಳೋ, ಯಾವ ಊರಲ್ಲಿ, ಊಟ ಕರೆಕ್ಟಾಗಿ ಮಾಡ್ತಾವಳೋ ಎಲ್ಲೋ, ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಕಣೆ. ಹೋಗ್ಲಿ ಬಿಡು ಮಂಜಕ್ಕ, ಬೇಜಾರು ಮಾಡ್ಕೋಬೇಡ. ನೀನು ಹಿಂಗೆ ಬೇಜಾರು ಮಾಡ್ಕೊಂಡಿದ್ರೆ ಕಿರಣ ನೋಡಿದ್ರೆ ಅವನಿಗೂ ಬೇಜಾರಾಗುತ್ತೆ, ಮತ್ತು ಕೃಷ್ಣನಿಗೆ ನೋಡ್ರೆ ಅವ್ರಿಗೂ ಬೇಜಾರಾಗುತ್ತೆ. ನೀನಂದರೆ ಖುಷಿಯಾಗಿದ್ಬಿಡು. ಹೌದು ಕಣೆ, ನನಗೆ ಎಷ್ಟು ನೋವಿದೆಯೋ ಅವರಿಬ್ರಿಗೂ ಅಷ್ಟೇ ಬೇಜಾರು, ದುಃಖ ಎಲ್ಲ ಇದೆ. ಅವ್ರು ಹೇಳ್ಕೊತ ಇಲ್ಲ, ನಾನು ಹೇಳ್ಕೊತ ಇದ್ದೀನಿ ಅಷ್ಟೇ ವ್ಯತ್ಯಾಸ. ಸರಿ, ಅದೆಲ್ಲ ಇದ್ದಿದ್ದೆ ಬಿಡು. ಅದು ನನಗೆ ನಮ್ಮ ಲೆವೆಟಲ್ಲಿ ಇನ್ನೂ ನಮ್ಮ ಫ್ರೆಂಡ್ಸಲ್ಲಿ ಇನ್ನೂ ಯಾರೂ ಬಂದೇ ಇಲ್ವಲ್ಲೇ, ಯಾವಾಗ ಬರ್ತಾರಂತೆ? ಅಯ್ಯೋ ಮಂಜಕ್ಕ, ನೀನು ಒಬ್ಬಳೇ ಇರ್ತೀಯ ಅಂತ ನಾನೇ ನನ್ನ ಮಗುನ ಅತ್ತೆ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ. ನಮ್ಮ ಯಜಮಾನ್ರಿಗೆ ಬನ್ನಿರಿ ಅಂತ ಹೇಳ್ಬಿಟ್ಟು. ಇನ್ನು ಲಾವಣ್ಯ ಅವ್ರ ಯಜಮಾನ್ರು ಬರ್ತಾರೆ, ಇನ್ನು ಇವರು ಮಾಲನೂ ಬರ್ತಾಳೆ. ರೆಡಿ ಆಗ್ತಾಯಿದ್ದೀನಿ, ಫೋನ್ ಮಾಡಿದ್ರು ಆವಾಗಲೇ, ರೆಡಿ ಆಗ್ತಾಯಿದ್ದೀನಿ ಕಣೆ ಬರ್ತೀನಿ ಅಂತ. ನಾನೇ ಕರೆದೆ ಬೇಗ ಬನ್ನಿರಿ ಅಂತ. ಹೌದಾ, ಸರಿ ಬರಲಿ ಬಿಡು, ನಿಧಾನಕ್ಕೆ ಏನು ಮಾಡೋಕ್ಕಾಗುತ್ತೆ. ಅಂದರೆ ಇವಾಗ ಬಂದರೆ ಬೆಳಗ್ಗೆ ಮತ್ತೆ ವಾಪಸ್ ಹೋಗಲ್ಲ ಅವರು, ಅಂದರೆ ಇವಾಗ ಇಲ್ಲೇ ಇರ್ತಾನೆ. ಹೌದು ಮಂಜಕ್ಕ, ನಾನೇ ಹೇಳ್ಬಿಟ್ಟಿದ್ದೀನಿ, ಬಟ್ಟೆಲೆ ತೊಗೊಬಂದ್ಬಿಟ್ರಿ ರೆಡಿಯಾಗಿಲ್ಲೇ, ಬೆಳಗ್ಗೆ ತನಕ ಇಲ್ಲಿ ಇರೋಣ ಅಂತ. ಮತ್ತೆ ಹೋಗೋದು ಬರೋದೆಲ್ಲ ಸುಮ್ಮನೆ ವೇಸ್ಟ್ ಏನಕ್ಕೆ ಅಂತ. ಹೌದು ಕಣೆ, ಹಂಗೆ ಮಾಡಿರಿ. ನನಗೆ ತಾನೇ ಅಕ್ಕ ತಂಗಿರಂತ ಯಾರಿದ್ದಾರೆ, ಎಲ್ಲ ನೀವೇ ತಾನೇ. ಅದು ನಿಜಾನೇ ಬಿಡು ಮಂಜಕ್ಕ, ನಿನಗೂ ಯಾರಿಲ್ಲ ನಮಗೂ ಯಾರಿಲ್ಲ. ಅಂದಂಗೆ ನಿಮ್ಮ ಯಜಮಾನ್ರು ಅವರು ಯಾವಾಗ ಬರ್ತಾರಂತೆ? ಅವ್ರನ್ನೂ ಬೇಗ ಅಂತ ಕರಿಬೇಕಾಗಿತ್ತು, ಹೆಂಗಿದ್ರು ಇನ್ನು ಮಗಳಿಲ್ವಲ್ಲ. ಮಂಜಕ್ಕ ಯಾಕೋ ಗೊತ್ತಿಲ್ಲ, ಅವರು ಒಂದು 2-3 ದಿವಸ ತುಂಬ ಸಪ್ಪಗಿದ್ದಾರೆ. ನನ್ನ ಹತ್ರ ಏನು ಹೇಳ್ತಾನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾನೇನು ಕೇಳೋಕ್ಕೆ ಹೋಗ್ತಿಲ್ಲ. ಈ ಮದುವೆ ಎಲ್ಲ ಮುಗಿದ್ಬಿಡ್ಲಿ, ಆಮೇಲೆ ವಿಚಾರಿಸ್ತೀನಿ ಏನಾಗಿದೆ ಅಂತ. ಹೌದಾ, ಸರಿ. ಮಂಜಕ್ಕ, ಅಲ್ಲಿ ನೋಡು, ಆವಾಗಲೇ ಬಂದಿದ್ರಲ್ಲ ಅವರಿಬ್ಬರು ತಾಯಿ ಮಗಳು, ಅಲ್ಲಿ ನೋಡಲ್ಲಿ ಎಲ್ಲೇ ಏನು ಮಾಡ್ತಿದ್ದಾರೆ ಅವರು? ಅಯ್ಯೋ ಮಂಜಕ್ಕ, ಅಡುಗೆ ಮನೆಯಲ್ಲಿ ಏನು ಅಡುಗೆ ಆಗಿದೆ ಇಲ್ವಾ ಅಂತ ನೋಡ್ತಿದ್ದಾರೆ. ನಾವು ಮಾಡೋ ಕೆಲಸ ಅವರೇ ಮಾಡ್ತಿದ್ದಾರೆ ನೋಡಲ್ಲಿ. ಆದರೂ ಆ ಅಮ್ಮನ ಮೈ ಮೇಲೆ ಎಷ್ಟು ಒಡವೆ ಹಾಕೋ ಬಂದಳು ನೋಡು. ಆ ಹುಡುಗಿನೂ ಅಷ್ಟೇ ತುಂಬ ಶ್ರೀಮಂತ ಅಂತ ಕಾಣಿಸುತ್ತೆ. ಹೌದು, ಇದ್ದೇ ಇರ್ತಾರೆ ಬಿಡು, ನಿಮ್ಮ ಬೀಗರು ಅಕ್ಕನ ಮಕ್ಕಳು ಅಂದರೆ ಚೆನ್ನಾಗೇ ಇರ್ತಾರೆ. ಹೌದು ಕಣೆ, ಇವ್ರು ತುಂಬ ರಿಚ್ಚು. ಅಂದಂಗೆ ಮಂಜಕ್ಕ, ಅಲ್ಲ ನನಗೊಂದು ಡೌಟು, ಅದೇ ಅಂದರೆ ಇಷ್ಟು ಚೆನ್ನಾಗಿರೋರು ನಿಮ್ಮ ಸಂಬಂಧ ಅಂದರೆ ಹೆಂಗೆ ಒಪ್ಕೊಂಡ್ರು ಅಂತ. ಅದೇ ಕಣೆ, ಋಣಾನು ಬಂದ ಅಂತ ಹೇಳೋದು. ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಎಲ್ಲಿ ಫಿಕ್ಸ್ ಆಗಿರುತ್ತೋ ಅದು ಅಲ್ಲೇ ಆಗೋದು, ಸುಮ್ಮನೆ ಏನೂ ಆಗಲ್ವಲ್ಲ. ಶಿವನ ಅಪ್ಪನೇ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ, ಇದೂ ಹಂಗೇನೆ. ಹೌದು ಮಂಜಕ್ಕ, ನೀನು ಹೇಳ್ತಾವುದು ಸರಿಯಾಗಿದೆ. ಯಾರಿಗೆ ಯಾರು ಅಂತ ಮೊದಲೇ ದೇವರು ಗಂಟ ಕಳಿಸುತ್ತಾನೆ ಅಂತೆ. ಅಂದಂಗೆ ನಿಮ್ಮ ಬೀಗರಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಇಷ್ಟು ಜೋಟಿನಲ್ಲಿ ಅವ್ರು ಯಾವ ಕಡೆಗೂ ಕಾಣಿಸೇ ಇಲ್ಲಪ್ಪ. ಅವರಿಬ್ಬರು ಇನ್ನೂ ಬಂದಿಲ್ಲ ಕಣೆ. ಪಕ್ಕದಲ್ಲಿ ರೆಸಾರ್ಟ್ ಇದೆಯಲ್ಲ, ಅವ್ರು ಅಲ್ಲೇ ಉಳ್ಕೊಂಡಿದ್ದಾರಂತೆ, ಅಲ್ಲಿಂದ ರೆಡಿಯಾಗಿ ಬರ್ತಾರಂತೆ. ಇನ್ನೇನು ಬಂದಿರ್ಬೋದು. ಓ, ರೆಡಿ ಆಗೋದಕ್ಕೆ ಬೇರೆ ಮನೆ ಇದೆಯಂತ. ನೋಡು ಹೆಂಗಿದೆ ಅಂತ. ಹೌದು ಕಣೆ, ಎಲ್ಲದಕ್ಕೂ ಒಂದು ಸಪ್ರೇಟ್ ಮನೆಗಳು ಇರ್ತಾವಂತೆ.
ಸರಿ ಬಾ ಹೋಗೋಣ. ಅಲ್ಲಿ ಹಾಲಲ್ಲಿ ಏನಾಗ್ತಿದೆಯೋ ಏನೋ ಚೌಟ್ರಿ ಹೋಗೋಣ ಬಾ. ಅಯ್ಯೋ ಮಂಜಕ್ಕ, ನೀನೇನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಡೆ ಸುತ್ತಾಡಿಸ್ತಾ ಇದೆಯಾ? ನಂಗೆ ಕಾಲು ನೋವ್ತಾ ಇದೆ. ಏ ಬಾರೆ, ಈ ಸಣ್ಣಕ್ಕಿದ್ಯಾ ನೀನೇ ಹಿಂಗಂದ್ರೆ ನಾನು ಹಿಂಗೆ ಅನ್ಬೇಡ ಬಾ.